ಫ್ರೆಂಡ್ಸ್ಗಳನ್ನೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಮಗೂ ಪಬ್ಲಿಕ್ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ಸೋರೆ. ಬರೋ 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 ಬರುವಾಗ ಬಟಲ್ ತಾರೋ. ಏನಿವ್ರು ಹುಡುಗರು ಹೆಂಗಿದಾರೆ ಗೊತ್ತಾ, ಇಂಥ ಕ್ವಶನ್ಗಳೆಲ್ಲ ಅವರೇ ಉತ್ತರ ಕೊಟ್ಬಿಡ್ತಾರೆ. ಸುತ್ತ ಸುಣ್ಣು ಕೂಡ ಎಲ್ಲೂ ಬಾಗ್ಲಿಲ್ಲ. ಅದಕ್ಕೆ ಅಂತಾನೆ ಇಟ್ಕೋದಿಲ್ಲ ನಮ್ಮನ್ನ. ಏನಂದಿದ್ದವ್ರು ಆಕ್ಚುಲಿ ಈಗ ಯಾರು ನಿಮ್ಮನ್ನ ಬೈದಿದ್ದ ಹೋಗ್ಲಿದ್ದ? ಹಿಂಗೆ ಮಾತಾಡ್ತಾರೆ, ತುಳಿದು ಬಿಡ್ತೀವಿ. ಪ್ರತಿಯೊಬ್ಬನಲ್ಲೂ ಒಬ್ಬ ಸಿಂಗರ್ ಇರ್ತಾನೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಅದಕ್ಕೊಂದು ರೂಪ ಸಿಗ್ಬೇಕಷ್ಟೇ. ನಂಬಿಕೆನೇ ದೇವರು. ನಿಮ್ಮ ಟ್ಯಾಲೆಂಟೆಡ್ ಒಂಚೂರು ಚೆಕ್ ಮಾಡೋಣ, ಎಷ್ಟು ಶಾರ್ಪ್ ಇದೀರಾ ಅಂತ. ಅವಕಾಶ ಕಾನನ ವಾಸ ಕಲಿಯುಗ ವರದ ಪ್ರೀತಿ ಮಾಡೋಕೆ ಒಂದೊಳ್ಳೆ ಬೈಕ್ ತರಲ್ಲ, ಇಲ್ಲ ಅಂದ್ರೆ ಕಾರ ಇರಲ್ಲ, ನಿಮ್ ಪಕ್ಕದ ಕ್ಲಾಸಲ್ಲಿ ನಿಂತು ಹಾರನ್ ನೋಡಿಲ್ಲ. ಕಾಂಬಿನೇಷನ್ ನೋಡಿದ್ರೇನೆ ಸಿನಿಮಾ ನೋಡಕ್ಕೆ ರೆಡಿ ಇದಾರೆ, ಅದಂತೂ ನಿಜ. ಯಾಕಂದ್ರೆ ಮತ್ತೆ ರಚಿತಾ ರಾಮತ್ ಒಂದು ಹಾಡಿದ್ರು ಸಂಜೆ ಮೇಲೆ ಅದಿತಿ ಪ್ರಭುದೇವರು ನಿನಗಾಗೆ ಮಿಡಿಯುತ್ತದೆ ಅದೊಂದು. ಫ್ರೆಂಡ್ಸ್ಗಳನ್ನೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಮಗೂ ಪಬ್ಲಿಕ್ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ಸೋರೆ. ಬರುವಾಗ ಬಟಲ್ ತಾರೋ. ಅದು ನ್ಯೂ ಇಯರ್ ಟೈಮ್ ಅಲ್ಲೇ ಕೊಟ್ಟು ಒಳ್ಳೆ ಎಂಜಾಯ್ ಮಾಡೋದಕ್ಕೆ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಒಂದು ಟೈಮ್ಗಳನ್ನ ಕೊಟ್ಟಿದ್ದಾರೆ. ವೆರಿ ನೈಸ್. ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ತೀವಿ, ಒಂದು ಚೂರು ಸ್ವಲ್ಪ ಆಚೆ ಬಂದ್ರೆ ನಿಮ್ಮ ಟ್ಯಾಲೆಂಟೆಡ್ ಒಂಚೂರು ಚೆಕ್ ಮಾಡೋಣ, ಎಷ್ಟು ಶಾರ್ಪ್ ಇದೀರಾ ಅಂತ. ಇಷ್ಟೊತ್ತು ಎಲ್ಲ ಟ್ಯಾಲೆಂಟ್ ಚೆಕ್ ಮಾಡ್ತೀರಿ ಈಗ ನೋಡಿ. ಅದು ಸಿನಿಮಾ ಬಗ್ಗೆ ಮಾತಾಡಿದ್ರಲ್ಲಿ ವೆರಿ ಟ್ಯಾಲೆಂಟೆಡ್. ಸುಮ್ಮನೆ ಕುಕ್ ಆಗಲ್ಲ, ರೆಡಿ ಆಗ್ತದೆ. ಏನ್ ಕೇಳ್ತಾರೆ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಆಯ್ತು ಬಿಡಪ್ಪ, ಸಿಂಪಲ್ ಆಗಿ ಕಾಂಬಿನೇಷನ್ ನೀವಿದೆ ಅಂದ್ರೆ ಸಿನಿಮಾ ನಿಮ್ ಕಾಂಬಿನೇಷನ್ಗಳು ಸಿನಿಮಾ ಈಗ ನಿಮ್ಮ ಕಾಂಬಿನೇಷನ್ ಎಷ್ಟು ನಿಮ್ ಟ್ಯಾಲೆಂಟ್ ಕಂಡಿಡಿದ್ದೀನಿ ಈಗ. ಅಲ್ಲ ಹೆಂಗೆ ಅಂದ್ರೆ ಟ್ರಿಕ್, ಯಾಕಂದ್ರೆ ಯಾರು ಇಲ್ಲಿ ದಡ್ರಲ್ಲ, ಅದು ಯಾರಿಗೂ ಹೇಳ್ಬೇಕಾಗಿಲ್ಲ. ವೆರಿ ಸ್ಪಾಂಟೇನಿಯಸ್ ಆಗಿ ಏನಿಲ್ಲ. ಅಲ್ಲ ಇದು ಏನಕ್ಕೆ ಅನ್ಸುತ್ತೆ ಅಂದ್ರೆ ಕೆಲವನ್ನ ಮಾತ್ರ ಕೆಲವರಿಗೆ ಕೇಳ್ಬೋದು, ಅದು ಟ್ರಿಕ್ಕಿ ಕ್ವೆಶನ್ಸ್ ಆಗಿದಾಗ ಟ್ಯಾಲೆಂಟೆಡ್ ಆಯ್ತಪ್ಪ. ಓಕೆ, ಸಿಂಪಲ್ ಕ್ವೆಶನ್. ತೆಗಿತಾ ಹೋದಂಗೆ ಹೆಚ್ಚಾಗೋದೇನು? ತೆಗಿತಾ ಹೋದಂಗೆ ಹೆಚ್ಚಾಗೋದೇನು? ತೆಗಿತಾ ಹೋದಂಗೆ ಗುಂಡಿ ಇಲ್ಲುಡಿಲ್ಲಿ ಹುಚ್ಚು ಯಾರು ತೆಗಿತಾ ಹೋದಂಗೆ ತುಂಬಾ ತೆಗಿಯಕ್ ಹೋಗ್ಬಾರ್ದು ತಲೆಯಿಂದ, ಇಲ್ಲ. ಹುಚ್ಚು ಜಾಸ್ತಿ ಆಗುತ್ತೆ. ಶಿವರಾಜ್ ಕೇರ್ಪೇಟೆ ಇಸ್ ರೈಟ್. ಏನೋ ಹೊಂಡ ಹಳ್ಳ ತೆಗಿತಾ ಹೋದಂಗೆ ಇಲ್ಲಿ ಮಣ್ಣು ಹೆಚ್ಚಾಯ್ತಿರ್ತದೆ, ಗುಂಡಿನ ಹೆಚ್ಚಾಯ್ತಿರ್ತದೆ. ಆಯ್ತಪ್ಪ. ಮುಟ್ಟಿದ್ರೆ ಹಾರ್ತಾನೆ, ಹಿಡ್ಕೊಂಡ್ರೆ ಮೀಸೆ ತಿರುಗ್ತಾನೆ. ಯಾರು? ಮುಟ್ಟಿದ್ರೆ ಹಾರ್ತಾನೆ, ಹಿಡ್ಕೊಂಡ್ರೆ ಮೀಸೆ ತಿರುಗ್ತಾನೆ. ಜಿರಳೆ. ಒಬ್ಬೋ ಏನ ನೀನು ವೆರಿ ನೈಸ್. ನೆನ್ನೆ ತಾನೇ ಔಷಧಿ ಇಸ್ರೋ ಕಳ್ಸ್ಬೇಕು. ಆಯ್ತು ಈಗ ಹೇಳಿ. ಆ ಸೈಡ್ ಅವ್ರು ಯಾರು ಮಿಸ್ ಮಾಡಂಗಿಲ್ಲ. ಬಟ್ಟೆ ತೆಗೆದ್ರೆ ಹೆಸರು ಬದಲಾಗುತ್ತೆ. ಹೆಂಗೆ? ತೆಗೆದ್ಮೇಲೆ ಹಾವು ಬದಲಾಗುತ್ತೆ. ಒಂದ್ ನಿಮಿಷ ಇರು. ನೀವು ತಗೋರು ನೀನ ಸಂಸತೀಶೆ. ಬಟ್ಟೆ ತೆಗೆದ್ರೆ ಹೆಸರು ಬದಲಾಗುತ್ತೆ. ಏನ ಬಟ್ಟೆ ತೆಗೆದ್ರೆ ಹೆಸರು ಬದಲಾಗುತ್ತೆ? ನೀವು ಮರ್ಯಾದೆ ಹೋಯ್ತದೆ. ಬಟ್ಟೆ ತೆಗೆದ್ರೆ ಹೆಸರು ಬದಲಾಗುತ್ತೆ. ಬಟ್ಟೆ ತೆಗೆದ್ರೆ ನೀವು ಹಂಗೆ ಹೇಳಿದ್ರೆ ಇಲ್ಲ ಆನ್ಸರ್ ಮಾಡಿದ್ರೆ ಗೊತ್ತಿಲ್ಲ. ಭತ್ತ ತೆಗೆದ್ಮೇಲೆ ಅಕ್ಕಿ ಆಗತ್ತೆ. ಮೈಸೂರಿಂದ ಪಾಕ್ ಹೋದ್ರೆ ಏನಂತಾರೆ? ಮೈಸೂರು ಪಾಕ್. ಐ ಕಮಾನ್. ಮೈಸೂರಿಂದ ಪಾಕ್ ಹೋದ್ರೆ ಏನಂತಾರೆ? ಮೈಸೂರು ಪಾಕ್ ಅಂತಾರೆ. ಅದೇ ಹೇಳಿದ್ವಲ್ಲ ಮೈಸೂರು. ಅದೇ ಹೇಳಿದ್ರಿ ಅಂತಾನೆ ನಾನು ಹೇಳಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೆ. ತರಕಾರಿಗಳೆಲ್ಲ ನಾವೆಲ್ಲ ಒಂದೊಂದು ತರಕಾರಿ ಅನ್ಕೊಡಿ, ಕೂತು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಬಾರ್ಗೆ ಹೋದ್ರೆ ಏನಾಗುತ್ತೆ? ಸಾಂಬಾರ್. ಏನಿವ್ರು ನಾನ್ ಲಾಕ್ ಮಾಡಿದ್ನಲ್ಲ ಫೋನ್, ನೋಡ್ಬಿಟ್ರ? ನಮ್ಮ ಹುಡುಗರು ಹೆಂಗಿದಾರೆ ಗೊತ್ತಾ, ನಾನ್ ಮಾತಾಡೋದ ಬೇಡ. ನಮ್ಮ ಹುಡುಗರು ಹೆಂಗಿದಾರೆ ಗೊತ್ತಾ, ಇಂಥ ಕ್ವಶನ್ಗಳೆಲ್ಲ ಅವರೇ ಉತ್ತರ ಕೊಟ್ಬಿಡ್ತಾರೆ. ಹಿಂಗೆ ಚಿಟ್ಟಿಗೆ. ಆಯ್ತಪ್ಪ, ನಾನ್ ಮಾತಾಡೋದು ಅದಕ್ಕಿಲ್ಲ. ನೀವ್ ಹಿಂಗಂದ್ರೆ ಈ ಕಡೆ ಈಗ ಇನ್ನೊಂದು ನಿಮಗೆ ಕೇಳ್ತೀನಿ, ನೀವ್ ಹೇಳ್ಬೇಕು. ಸುತ್ತ ಸುಣ್ಣದ ಗೋಡೆ ಎಲ್ಲೂ ಬಾಗ್ಲಿಲ್ಲ. ಯಾರು ಅದು ಹೇಳಿದ್ದಲ್ಲಿ? ಆಯ್ತು, ಒಂದ್ ಹಪ್ಳ ಊರ್ಗೆಲ್ಲ ಊಟ ಹೇಳಿ. ಊರ್ಗೆಲ್ಲ ಊಟ. ನೀವು
ಕೈ ಇಳಿಸಿ. ಹಂಗಂದ್ರೆ ಗೊತ್ತಾಗ್ತಿಲ್ಲ ಅಲ್ಲ ನಿಮ್ಗೆ, ನಾನು ಬೇರೆ ಕೈ ನಾನ್ ಹೇಳಲ್ಲ, ಇಳಿಸ್ತೇನೆ. ಅಮ್ಮ, ಒಂದ್ ನಿಮಿಷ. ಚಂದ್ರ ಹೌದು, ವಾವ್, ಅವ್ರು ಬೇರೆ ಹಿಂಗಂತವ್ರು ಇವ್ರಿಗೆ. ಇಲ್ಲ 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 ನೀವು ನೋಡಿಲ್ಲ, ಇವರಿಗೆ ಹೇಳ್ತಾ ಇದ್ರು. ಉತ್ತರ ಸರಿನಾ? ಉತ್ತರ ಸರಿ, ವೆರಿ ನೈಸ್. ನಾನ್ ಹೇಳಿದ್ನಲ್ಲ ನಮ್ಮ ಹುಡುಗರು 24 ಗಂಟೆನೂ ಮನೇಲಿರೋ ಗಂಡನ್ಗೆ ಏನಂತಾರೆ? 24 ಗಂಟೆನೂ ಮನೇಲಿರೋ ಗಂಡನ್ಗೆ ಅಲ್ಲ, ಗಂಡ ಅಂತ ಯೋಚ್ನೆ ಮಾಡ್ತಿದ್ರು ನೀವು ಒಳ್ಳೆ. ಶೂಟಿಂಗ್ ಇಲ್ದಾರೋ ಗಂಡ, ಏನ್ ಎಲ್ಲ ಶೂಟಿಗೆ ಹೋಗ್ತಾರೇನೋ ಎಲ್ಲಾ ಗಂಡಂದ್ರು. ಕೆಲಸ ಇಲ್ದಾರೋ ಗಂಡ, ಏನಂತಾರೆ ಮನೆ ಹಾಳ. ನಂಗೆ ಇದೊಂದಕ್ಕೆ ಅವ್ರು ಆನ್ಸರ್ ಮಾಡಿದ್ರೆ ಸಾಕು ಅಂತ. ನಾನು ಉತ್ತರ ಕೊಡಲ್ಲ. ಇಲ್ಲ ನೋಡಿ, ನಾನು ಉತ್ತರ ಕೊಡಲ್ಲ, ನನ್ಗೆ ಗೊತ್ತು, ನಾನು ಉತ್ತರ ಕೊಡಕ್ ಹೋಗಲ್ಲ. ಅವ್ರಿಗೆ ಗೊತ್ತಿಲ್ಲ. ನಾನು ಇಂಥವ್ಕೆಲ್ಲ ಉತ್ತರ ಕೊಡಕ್ ಕೊನೆ ಹೋಗಲ್ಲ. ಪ್ರಶ್ನೆನಪ್ಪ. ನೀವು ಒಂದ್ ಹೇಳಿ, ಏನೇನು ಬೇಡ ನೀವು ಒಂದು ಹೇಳಿ. ಹೋಮಿಯೋಪತಿ. ಹೋಮಿಯೋಪತಿ ಸದ್ಯ ಓಕೆ, ಗುಡ್, ಥ್ಯಾಂಕ್ಸ್. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದು, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಗ್ರೇಟ್, ಗುಡ್. ಸಂಜೆ ಮೇಲೆ ಸುಮ್ನೆ ಹಂಗೆ ಫೋನ್ ಮಾಡ್ಲ ನಿಂಗೆ. ಇವರು ಕೇಳು. ನನ್ನ ಮಾವನ ಮಗಳು ಬಂದಿದ್ದು, ಅವಳು ನಾನು ಈ ಬಂದವ್ರಿಗೆಲ್ಲ ಕೇಳ್ತಾ ಇದ್ದೆ, FAT ಅಂದ್ರೆ ಏನು, ಫ್ಯಾಟ್. HER ಅಂದ್ರೆ ಏನು, ಹರ್ ಎರಡನೇ ಸೇರ್ಸರ್ ಏನಾಗುತ್ತೆ, ಫ್ಯಾಟ್ ಹರ್. ಫಾದರ್ FAT HER. ಇದು ಬೇರೆ ಇದೆ. ಈಗ ಇನ್ನೊಂದು ಕೇಳ್ತೀನಿ ನಾನು, ನನ್ನ ಫೇವ್ರೇಟ್ ಸಾಂಗ್ ಯಾವ್ದು? ನಿಮ್ ಫೇವ್ರೇಟ್ ಸಾಂಗ್ ಈಗ ಪ್ರೆಸೆಂಟ್ ಅಲ್ಲಿ ಸಂಜೆ ಮೇಲೆ, ನನಗೆ ಇಲ್ಲ ಅದಲ್ಲ, ಮತ್ತೆ ಬೆಳಿಗ್ಗೆ ಮೇಲೆ. ಇಲ್ಲ ಅದಲ್ಲ, ಹೇಳಿ ನನ್ನ ಫೇವ್ರೇಟ್ ಸಾಂಗ್ ಯಾವ್ದು ಹೇಳಿ. ನಾನು ಪ್ರೆಸೆಂಟ್ ಅಲ್ಲಿ ಇದೆ ಅನ್ಕೊಂಡಿದ್ದೀನಿ. ಅಲ್ಲ ಹೇಳಿ, ನಿಮ್ ಫೇವ್ರೇಟ್ ಸಾಂಗ್ ನನಗೆ ಹೆಂಗ್ ಗೊತ್ತಿರುತ್ತೆ? ಗೊತ್ತಿರ್ಬೇಕು, ಹೇಳಿ. ಈ ತರ ಪ್ರಶ್ನೆಗಳು ಕೊಡ್ಸ್ಬಿಟ್ಟು ನಮಗೆ ಕೇಳಿದ್ರೆ ಬೆಳಗ್ಗೆ ಸಂಜೆವರೆಗೂ ಏನು ಉತ್ತರ ಕೊಡೋಣ? ನನ್ನ ಫೇವ್ರೇಟ್ ಸಾಂಗ್ ನಿಮ್ಗೆ ಗೊತ್ತಿಲ್ಲ ತಾನೆ, ಹಂಗೆ ನಿಮ್ ಕ್ವಶನ್ಗೂ ನಮ್ಗೆ ಉತ್ತರ ಗೊತ್ತಿರಲ್ಲ. ಆಯ್ತು, ಉತ್ತರ ಗೊತ್ತಿಲ್ಲ. ಓಕೆ, ಹೇಳಿ ನಿಮ್ ಫೇವ್ರೇಟ್ ಸಾಂಗ್ ಯಾವುದು, ಹಾಡ್ಬಿಡಿ ಪ್ಲೀಸ್. ಸಂಜೆ ಮೇಲೆ ಸುಮ್ನೆ ಹಂಗೆ ಫೋನ್ ಮಾಡ್ಲ ನಿಂಗೆ. ಏನ್ ಮಾಡ್ಬೇಕೀಗ? ನಿನ್ನ ಜೊತೆಗೆ ಸುತ್ತಬೇಕು ಊರ ತುಂಬ ಹಾಗೆ, ಒಂದೊಳ್ಳೆ ಬೈಕ್ ತರಲ್ಲ, ಇಲ್ಲ ಅಂದ್ರೆ ಕಾರ ಇರಲ್ಲ, ನಿಮ್ ಪಕ್ಕದ ಕ್ಲಾಸಲ್ಲಿ ನಿಂತು ಹಾರನ್ ನೋಡಿಲ್ಲ, ಟೆಂಟ್ ಆದ್ರೂ ಓಕೆನಾ, ಒಂದ್ ಕ್ಲಾಸ್ ಬೇಕೇನೆ, ಕಾರ್ನರು ಸೀಟನೆರಡು ಬುಕ್ ಮಾಡಲೇನೆ, ಸುತ್ತಮುತ್ತ ಇವ್ರು ಯಾರಿಗೂ ಗೊತ್ತಾಗದಂಗೆ. ಓಯ್ ಸಂಜೆ ಮೇಲೆ ಸುಮ್ನೆ ಹಂಗೆ ಫೋನ್ ಮಾಡ್ಲ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಚನೀಶ್ಗೆ. ಇಷ್ಟು ಒಳ್ಳೆ ಹಾಡು ಕೊಟ್ಟು ಈ ಹಾಡ್ ಬಗ್ಗೆ ಡಿಸ್ಕಸ್ ಮಾಡಿದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡದೆ ಇರಕ್ಕಾಗತ್ತಾ? ನೀವು ಮಾತಾಡಿ, ಅವ್ರ ಜೊತೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನೀವು ಫಸ್ಟೇ ಮೈಕ್ ತೆಗಿಯಕ್ಕೆ ಹೋಗ್ದೆ, ಏನ್ ಕಾಯ್ತಾ ಇದ್ದೀರಲ್ಲ? ಇಲ್ಲಪ್ಪ, ಅಂದ್ರೆ ಯಾವತ್ತು ನಾವೇ ಕೂತಿದೇವಲ್ಲ, ಪಾಪ ನಾನು ಕರೆದಿಲ್ಲ ಅಂತ ಅನ್ಕೊಳ್ಳೋದು ಬೇಡ. ಈಗ ಆಯ್ತು, ಅವ್ರು ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ರಿ. ಈಗಾಗಲೇ ಮ್ಯಾಟ್ನಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ, ಅದರಲ್ಲಿ ಹಾಡು ಎಷ್ಟು ಸೌಂಡ್ ಮಾಡಿದೆ ಅಂತ. ಅಂಡ್ ಜೊತೆಗೆ ಇವರಲ್ಲಿ ಕೂಡ ನೋಡಿ ಹಾಡ್ತಿದ್ದಂಗೆ ಎಷ್ಟು ಖುಷಿ ಆಗುತ್ತೆ. ಇಷ್ಟು ಒಳ್ಳೆ ಹಾಡು ಕೊಡೋದು ಕೂಡ ಒಂದು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್. ಸಾಂಗ್ ಮುಖಾಂತರನೂ ಸಿನಿಮಾ ರೀಚ್ ಆಗುತ್ತೆ, ಅದು ಮ್ಯಾಕ್ಸಿಮಮ್. ಸಿನಿಮಾ ರಿಲೀಸ್ಗೂ ಬಿಫೋರ್, ಸಿನಿಮಾ ಆದಮೇಲೆ ಸಿನಿಮಾ ಏನು ಮ್ಯಾಜಿಕ್ ಮಾಡುತ್ತೆ ಅದ್ರ ಮೇಲೆ ನಿಲ್ಲುತ್ತೆ. ಸೊ ಪೂರ್ಣಚಂದ್ರ ತೇಜಸ್ವಿ ನಮ್ಮ ಜೊತೆ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಒಳ್ಳೆ ಹಾಡು ಕೊಟ್ಟಿದ್ದೀರಿ, ಜನ ಇಷ್ಟಪಡ್ತಾ ಇದ್ದಾರೆ. ಇಷ್ಟಪಡೋದು ಮುಖ್ಯ ಆಗುತ್ತೆ. ನಿಮಗೆ ಖುಷಿ ಇದೆಯಾ? ಎಷ್ಟು ಖುಷಿ ಇದೆ? ಖಂಡಿತ. ಯಾಕೆಂದ್ರೆ ಒಂದು ಹಾಡು, ನಾವು ಎಲ್ಲಾ ಫಿಲಮಲ್ಲೂ ಒಳ್ಳೆ ಹಾಡು ಕೊಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ, ಅದು ಒಂದು. ಸೊ ಆ ಹಾಡು, ಒಳ್ಳೆ ಹಾಡು ಕೊಡೋದ್ರ ಜೊತೆಗೆ ಅದನ್ನ ರೀಚ್ ಮಾಡಿಸೋದಿದೆಯಲ್ಲ, ಅದು ಈ ತರ ಒಂದು ಟೀಮ್ ಜೊತೆ, ಎಸ್ಪೆಷಲಿ ಸತೀಶ್ ಅವರ ಜೊತೆ ಮಾಡೋ ಫಿಲಮ್ಗಳಿಗೆಲ್ಲ ಅವ್ರ ಪ್ರಮೋಷನ್ಸ್ ಮತ್ತೆ ಅದನ್ನ ಎಸ್ಪೆಷಲಿ ಶೂಟ್ ಮಾಡೋ ರೀತಿ ಇರುತ್ತಲ್ಲ, ಸೊ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿ ಶೂಟ್ ಆಗಿರುತ್ತೆ. ಇದನ್ನು ಅಷ್ಟೇ, ನನ್ನ ಡೈರೆಕ್ಟರ್ ಮನೋಹರ್ ಅವರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಿಮ್ಗೆ ಅವ್ರು ಹೇಳ್ತಿರೋದು ಇಷ್ಟ ಆಗ್ತಿಲ್ವಾ ಅಂತ?
ಇಲ್ಲ ನಂದು ಇಟ್ಟಿದ್ದೀರಾ ನನ್ನ ರಿಯಾಕ್ಷನ್ ಆಗ್ತೀರಾ ಅಯ್ಯೋ ನೀವು ಅವ್ರ ಮಾತ್ರ ತಗೋತಿದ್ದೀರಾ ನನ್ನ ಫೋನ್ ಕ್ರಿಕೆಟ್ ಸ್ಕೋರ್ ಮಾಡ್ತಾ ಇದ್ದೆ ಸೊ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಕೊಡೋದು ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ಗೆ ಹಾಡನ್ನ ಚೆನ್ನಾಗಿ ಶೂಟ್ ಮಾಡಿದಾಗ ಒಂದು ಇಷ್ಟು ಚೆನ್ನಾಗಿ ಬರ್ಬಿಟ್ಟಿದ್ದೀನ ಅನ್ಸುತ್ತಾ? ಅನ್ಸುತ್ತೆ ಇಷ್ಟೊಂದು ಇದೆಲ್ಲ ಅರ್ಥ ಮಾಡ್ಕೊಬಿಟ್ಟಿದಾರ ನಾವ್ ಈ ಅರ್ಥದಲ್ಲಿ ಬರ್ದೇ ಇಲ್ವಲ್ಲ ಅಂತ. ಇವರೆಲ್ಲ ಸ್ವಲ್ಪ ಆತರ ಎಲ್ಲ ಸ್ವಲ್ಪ ಓವರ್ ಆಗಿ ಎಲ್ಲ ಪರ್ಫಾರ್ಮ್ ಮಾಡಿರ್ತಾರೆ. ಓವರ್ ಆಗಿ ಏನಂದಿದ್ದವ್ರು ಆಕ್ಚುಲಿ ಈಗ ಯಾರು ನಿಮ್ಮನ್ನ ಬೈದಿದ್ದ ಹೋಗ್ಲಿದ್ದ ಓವರ್ ಆಗಿ ಅಂದ್ರೆ ನಾವ್ ಏನೋ ಒಂದು ಲೈನ್ ಬರೆದ್ರೆ ಎಕ್ಸ್ಪೆಕ್ಟೇಷನ್ ಲೆವೆಲ್ ಮೀರಿ ಆ ಲೈನ್ ನ ಮೀರಿ ಈಗ ಏನ್ ಗೊತ್ತಾ ಇಂಡಸ್ಟ್ರಿಲಿ ಎಲ್ಲ ಇದ್ರು ಇವ್ರನ್ನ ಕರ್ಕೊಂಬಂದು ಈ ಮಟ್ಟಕ್ಕೆ ಬೆಳೆಸಿದೀವಿ, ಹಿಂಗೆ ಮಾತಾಡ್ತಾರೆ ತುಳಿದು ಬಿಡ್ತೀವಿ. ಹಾಗಾಗಿ ಈ ಥರದ್ದೆಲ್ಲ ಆಗುತ್ತೆ. ಸೊ ಜೋಕ್ ಅಪಾರ್ಟ್. ಸೊ ಎಸ್ಪೆಷಲಿ ನನಗೆ ಈ ಫಿಲಮ್ ಅಲ್ಲಂತೂ ಎಲ್ಲಾ ಹಾಡುಗಳು, ಅದು ಎಸ್ಪೆಷಲಿ ಒಂದ್ ಹಾಡನ್ನ ಆಗ್ಲೇ ಹೇಳಿದಂಗೆ ಶಿವಣ್ಣ ಅವ್ರು ರಿಲೀಸ್ ಮಾಡಿದ್ರು, ಇನ್ನೊಂದು ಡಾಲಿ ಧನಂಜಯ ರಿಲೀಸ್ ಮಾಡೋದು, ಮತ್ತೆ ಟ್ರೈಲರ್ನ ನಮ್ಮ ಡಿ ಬಾಸ್ ಅವ್ರು ಬಂದು ರಿಲೀಸ್ ಮಾಡಿದ್ರು. ಮತ್ತೆ ಎಲ್ಲದಕ್ಕೂ ಖುದ್ದಾಗಿ ಸತೀಶ್ ಅವರು ಎಲ್ಲದಕ್ಕೂ ಪ್ರಮೋಷನ್ ನಿಂತು ಪ್ರತಿಯೊಂದು ಹಿಂಗಿಂಗ್ ಬರ್ಬೇಕು ಅಂತ ನೀವೇ ನೋಡ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಫಿಲಮ್ ಜೊತೆಗೆ ಹಾಡು ಫಿಲಮ್ ಎರಡು ಇಷ್ಟು ಚೆನ್ನಾಗಿ ರೀಚ್ ಆಗೋದು ದೊಡ್ಡ ಖುಷಿ ವಿಚಾರ. ಸೊ ಅದು ಈ ಫಿಲಮ್ ಮೂಲಕ ಆಗಿದೆ. ಅದು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಡೀ ಸಿನಿಮಾ ತಂಡಕ್ಕೆ. ಮತ್ತೆ ಇನ್ನೊಂದೇನಾಗುತ್ತೆ, ಯಾವುದೇ ಫಿಲಮ್ ಅಲ್ಲಿ ಹಾಡುಗಳು ಹೇಗ್ ಚೆನ್ನಾಗಾಗುತ್ತೆ ಅಂದ್ರೆ ಅದು ಒಂದು ಟೀಮ್ ವರ್ಕ್. ಇಡೀ ಫಿಲಮ್ ಅಲ್ಲಿ ಅದೊಂದು ಪಾಸಿಟಿವಿಟಿ ಇರುತ್ತೆ. ಈ ಫಿಲಮ್ ಅಲ್ಲಿ ಎಲ್ಲಾ ಎಲಿಮೆಂಟ್ಗಳು ಒಂದಷ್ಟು ಚೆನ್ನಾಗ್ ಆಗ್ತಿದ್ರೆ ಪ್ರತಿಯೊಂದು ಚೆನ್ನಾಗಾಗುತ್ತೆ. ಹಾಗಾಗಿ ಸಾಂಗ್ ಈಗ ಚೆನ್ನಾಗಿದೆ ಅಂದ್ರೆ ಫಿಲಮ್ ಅದಕ್ಕೆ ಪೂರಕವಾಗಿ ಚೆನ್ನಾಗೇ ಆಗುತ್ತೆ ಅನ್ನೋ ಒಂದು ಹೋಪ್ಸ್. ಸೊ ಖಂಡಿತ ಆತರ ಆಗುತ್ತೆ. ಏಪ್ರಿಲ್ 5ನೇ ತಾರೀಕು ಎಲ್ಲರೂ ಫಿಲಮ್ ನೋಡ್ತೀರಾ? ಅವಾಗ ಗೊತ್ತಾಗುತ್ತೆ. ಈಗಲೇ ಗೊತ್ತಾಗಿದೆ ಆಕ್ಚುಲಿ. ಹಾಡುಗಳ ವಿಚಾರಕ್ಕೂ ಬಂದ್ರೆ ಈಗಲೇ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಹಿಟ್ ಆದಂಗೆ. ಹಿಟ್ ಕಾಂಬಿನೇಷನ್ ಅಲ್ಲಿ ಇವ್ರಿಬ್ರು ಒಂದು ಹಿಟ್ ಕಾಂಬಿನೇಷನ್ ನಿಜ. ನಂದು ಪೂರ್ಣ ಮಾಡಿರೋ ಎಲ್ಲಾ ಸಿನಿಮಾಗಳು ಹಿಟ್ ಅಂದ್ರೆ ಕಾಂಬಿನೇಷನ್ ಸಾಂಗ್ಸ್ಗಳು. ಇವನ್ನ ನಾನು ಪೂರ್ಣ ಮಾಡಿದ್ ಲೂಸಿಯಾ, ಅದಾದ್ಮೇಲೆ ರಾಕೆಟ್ ಮಾಡಿದ್ವಿ, ಅದರಲ್ಲಿ ಒಂದ್ 2-3 ಸಾಂಗ್ ಹಿಟ್ ಆಯ್ತು. ಹೋಗಬಾರದೆ ಜೀವ ಈಗಲೇ ತಣ್ಣಗೆ ಇದ್ವಿ ನಾವು ಹಿಟ್ ಅದ್ರಲ್ಲಿ 2 ಸಾಂಗ್ ಹಿಟ್ ಅದ್ರಲ್ಲಿ. ಅಂಡ್ ಮೂರನೇದು ಬಂದು ಚಂಬಲಲ್ಲಿ ತುಂಬಾ ಫೇವರೇಟ್ ಹಾಡುಗಳಿದೆ ನನಗೆ. ಕಳೆದೇ ಹೋದೆ ನಾನು ಅಂತ ಒಂದು ಹಾಡು ನನ್ನ ಫೇವರೇಟ್ ಸಾಂಗ್. ಅದು ನಾನು ತುಂಬಾ ಸಲ ಕೇಳೋ ಹಾಡು, ಅದು ಪದೇ ಪದೇ ಕೇಳೋ ಹಾಡು. ಚಂಬಲಲ್ಲಿ ಎಲ್ಲ ಹಾಡುಗಳು ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಅದು ಬರ್ತಾ ಇತ್ತು ನನಗೆ. ಅದಾದ್ಮೇಲೆ 4ನೇ ಸಿನಿಮಾ ಬಂದು ಇದು ಮ್ಯಾಟ್ನಿ. 5ನೇದು ಅಶೋಕ ಬ್ಲೇಡ್ ಮಾಡಿದ್ವಿ. ಅಶೋಕ ಬ್ಲೇಡ್ ಅಲ್ಲಿ ಆಲ್ರೆಡಿ ಒಂದು 4 ಹಾಡು ಕಂಪೋಸ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಅಂಡ್ ಪೂರ್ಣ ನನ್ನದು ಏನಂದ್ರೆ ಇಬ್ರು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ 10 ವರ್ಷದಿಂದ ನನಗೆ ಅವರಿಗೆ ಹೋಗಬಾರ ಅನ್ನೋ ಫ್ರೆಂಡ್ಶಿಪ್ ಇದೆ, ಜೊತೆಗೆ ಜಗಳಾಡೋ ಸಲಿಗೆ ಇದೆ. ಎಲ್ಲಿ ಜಗಳಾಡಕ್ಕೆ ಸಲಿಗೆ ಇರುತ್ತೋ ಅಲ್ಲಿ ಒಳ್ಳೆ ವರ್ಕ್ ಬರುತ್ತೆ. ಎಲ್ಲಿ ಆ ಸಲಿಗೆನೇ ಇರಲ್ವೋ ಅವಾಗ ಎಲ್ಲೂ ಚೆನ್ನಾಗಿ ವರ್ಕ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ಸಲ ಹಾಡುಗಳು ಮಾಡ್ಬೇಕಾದ್ರೆ ನಾವು ತುಂಬಾ ಕಿತ್ತಾಡ್ತೀವಿ. ಆಮೇಲೆ ಏನಂದ್ರೆ ಎಸ್ಪೆಷಲಿ ಸತೀಶ್ ಅವ್ರ ಫಿಲಮ್ ಅಲ್ಲಿ ಹಾಡು ಚೆನ್ನಾಗಿ ಬರೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅವರು ಒಬ್ಬ ಹೀರೋ ಆಗಲ್ಲ, ಒಬ್ಬ ಹಾಡಿನ ಅಪ್ರಿಶಿಯೇಟರ್ ಆಗಿ ಅವರು ಸಾಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದ್ರ ಲಿರಿಕ್ ಇರ್ಬೋದು, ಅದ್ರ ಕಂಪೋಸಿಷನ್ ಇರ್ಬೋದು, ಜೊತೆಗೆ ಅದನ್ನ ಎಂಜಾಯ್ ಮಾಡ್ತಾರೆ ಪ್ರೋಸೆಸ್ ನ. ಆಮೇಲೆ ನಮ್ನ ಮೋಟಿವೇಟ್ ಮಾಡ್ತಾರೆ, ಇದು ಹಿಂಗ್ ಮಾಡ್ಕೊಳೋಣ ಹಿಂಗ್ ಮಾಡೋಣ ಅಂತ. ಅದೆಲ್ಲ ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ. ಆ ತರದೊಂದು ಪುಷ್ ಮಾಡೋರು ಮತ್ತೆ ಆ ತರದ್ದು ಬೇಕು ಜೊತೆಗೊಂದು. ಸೊ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಆ ಕಾಂಬಿನೇಷನ್ಸ್ ಗಳು ವರ್ಕ್ ಆಗ್ತದೆ. ಅದು ಅವರಿಂದ ಬಂದಿದೆ ಅನ್ನೋದಕ್ಕೆ ನನ್ಗನ್ಸಿರೋದು ಅವ್ರ ಹೆಸರು ಜೊತೆ ನೀನಾಸಮ್ ಅಂತ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದನ್ನು ಅವ್ರು ಕಲ್ತಿರ್ತಾರೆ. ಮ್ಯೂಸಿಕ್ ಬಾರಿಸೋದಾಗಿರ್ಬೋದು. ಇಲ್ಲ ಇನ್ನೊಂದು ಗೊತ್ತಿಲ್ಲ, ಓಪನಿಂಗ್ ಅಲ್ಲಿ ಅದೇ ಹೇಳಿದೆ ನೋಡಿ, ನೀನಾಸಮ್ ಅಂತಿದಂಗೆನೆ ಟ್ಯಾಲೆಂಟೆಡ್ ಕಲಾವಿದ ಅನ್ನೋದು ಗೊತ್ತಾಗ. ನನಗೊಂದೇನಿದೆ ಗೊತ್ತಾ, ಬೇಸಿಕಲಿ ಇನ್ನೊಂದು ಅನ್ಸಿದ್ ನನಗೆ ಈ ಸಂಗೀತದ ಬಗ್ಗೆ ಯಾವಾಗಲೂ ನನಗೆ ಅನ್ಸಿದ್ದೇನೆ ಗೊತ್ತಾ, ಕರ್ನಾಟಕದವ್ರಿಗೆ ಸಂಗೀತನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಬಿಕಾಸ್ ಹಂಸಲೇಖ ಸರ್, ಅಣ್ಣ ಅವರು ಮತ್ತೆ ಇವರೆಲ್ಲ ನಮಗೆ ಬಾಲಸುಬ್ರಹ್ಮಣ್ಯ ಅವರು, ಆಮೇಲೆ ಎಸ್ ಪಿ ಬಿ ಅವರು ಎಲ್ಲರೂ ಕೊಟ್ಟಿರೋ ಕೊಡುಗೆ ಇದೆಯಲ್ಲ ನಮಗೆ. ಚಿಕ್ಕ ವಯಸ್ಸಿಂದ ನಮಗೆ ಅದು ಫೀಡ್ ಮಾಡ್ತಾ ಬಂದಿದ್ದಾರೆ ರಿದಮ್ ಮ್ಯೂಸಿಕ್ನ. ಇಷ್ಟೆಲ್ಲ ನಮ್ಗೆ ಆಲ್ರೆಡಿ ಬೇಸಿಕ್ ಎಜುಕೇಶನ್ ಆಗಿದೆ ಮ್ಯೂಸಿಕ್ ಬಗ್ಗೆ. ಪ್ರತಿಯೊಬ್ಬನಲ್ಲೂ ಒಬ್ಬ ಸಿಂಗರ್ ಇರ್ತಾನೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅದಕ್ಕೊಂದು ರೂಪ ಸಿಗ್ಬೇಕಷ್ಟೇ. ಹಂಗಾಗಿ ಏನಾಗುತ್ತೆ, ಹಾಡಿನ ಜಡ್ಜ್ಮೆಂಟ್ಗಳು ಆರಾಮ್ಸೆ ಯಾಕೆ ಜನ ಈ ಹಾಡು ಚೆನ್ನಾಗಿದೆ ಅಂತ ಹಿಟ್ ಮಾಡ್ತಾರೆ, ಯಾಕೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಅಷ್ಟು ಸೆನ್ಸ್ ಇದೆ. ಯಾವ ಹಾಡು ಚೆನ್ನಾಗಿದೆ ಪಟ್ ಅಂತ ಹಿಟ್ ಆಗ್ತಾ ಇರುತ್ತೆ. ಕರೆಕ್ಟ್, ನಿಜ. ಆಕ್ಚುಲಿ ಅದು ಕಲ್ಚರ್ ಒಂದು ಹಾಡ್ತಾರೆ, ಹಾಡಿಸ್ತಾರೆ, ಬರೀತಾರೆ, ಬರೆಸ್ತಾರೆ, ಗೊತ್ತಿಲ್ವಾ, ಚೆನ್ನಾಗಿ ಕೇಳ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಏನಂದ್ರೆ ನಮ್ಗೆ ನಾವು ಇದುವರೆಗೂ ಜಡ್ಜ್ಮೆಂಟ್ ಮಾಡ್ತಾರ ಹಾಡುಗಳು ನನ್ನ ಲೈಫಲ್ಲಂತೂ, ನನ್ನ ಕರಿಯರಲ್ಲಿ ಅದೆಲ್ಲ ಒಂದ್ ಕಡೆ 90% ಸಕ್ಸಸ್ ಆಗ್ತಾ ಇದೆ. ಅದೊಂಥರ ಖುಷಿ ಇದೆ ನನಗೆ. ಅಂದ್ರೆ ಈಗ ನಿಮ್ಗೆ ಡ್ರಾಮಾ ತಗೊಂಡ್ರೆ ಅಲ್ಲೂ ಹಿಟ್ಟು ಹಾಡುಗಳು, ಈಗ ಲವ್ ಇನ್ ಮಂಡ್ಯ ತಗೊಂಡ್ರೆ ಅಲ್ಲೂ ಹಿಟ್ಟು, ಲೂಸಿಯಾ ತಗೊಳ್ಳಿ, ಅಂಜದ ಗಂಡದಲ್ಲೂ ಒಂದು ಹಾಡಿಟ್ಟು,
ಅಂಜಿದ ಗಂಟಲು 2 ಹಾಡಿಟ್ಟು ಮತ್ತೆ ಮತ್ತೆ ಹೇಳಲಾರೆ ಅಂತ ಒಂದು ಸಾಂಗ್ ಇದೆ, ವಿಜಯ್ ಪ್ರಕಾಶ್ ಹಾಡಿರೋದು. ಆಮೇಲೆ ಇನ್ನೊಂದು ಸಾಂಗ್ ಇದೆ, ಇದು ಹೋಗೇಲೆ ಅಂತ ಒಂದು ಸಾಂಗ್ ಇದೆ ಅಂಜಿದ ಗಂಟಲೆ, ಅದು ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿದೆ. ಹೋಗೇಲೆ ಎಲ್ಲಿಗಾದ್ರೂ ಹೋಗೇಲೆ ಅಂತ ಒಂದು ಹಾಡು ಅದು ಇಟ್ಟು. ಅದಾದ್ಮೇಲೆ ದೇವರಾಗಿ ಬಂದ್ರು ಒಂದು ಹಾಡು ಇಟ್ಟಾಗಿತ್ತು. ಅದಾದ್ಮೇಲೆ ನಿಮ್ಗೆ ಯಾವ್ದು ವಾಟ್ಲ ಸತೀಶದಲ್ಲಿ ಹಾಡುಗಳು, ಬ್ಯೂಟಿಫುಲ್ ಮನ್ಸುಗಳು ಇಟ್ಟು, ರಾಕೆಟ್ ಇಟ್ಟು, ಅಯೋಗ್ಯ ಹಿಟ್ಟು, ಚಂಬಲ್ ಹಾಡುಗಳು ಚೆನ್ನಾಗಿದೆ. ಇವನ್ ಡಿ ಆರ್ ವಿಕ್ರಮ್ ಚೆನ್ನಾಗಿದೆ. ಡಿ ಆರ್ ವಿಕ್ರಮ್ ಬರೀ OTT ಆಗಿದ್ರಿಂದ ಸಾಂಗ್ಗಳು ಅಷ್ಟೊಂದು ರೀಚ್ ಆಗಿಲ್ಲ. ಬ್ರಹ್ಮಚಾರಿನಲ್ಲಿ 2 ಸಾಂಗ್ ಇಟ್ಟು. ಹೌದು, ಎಲ್ಲಾ ಸಿನಿಮಾದಲ್ಲೂ ಅದೇನೋ ಗೊತ್ತಿಲ್ಲ, ಹಾಡುಗಳು ಸಿಕ್ಕಿದೆ ಅಷ್ಟೇ. ಮತ್ತೆ ಅದ್ರ ತಕ್ಕಾಗಿ ಅದನ್ನ ಚೆನ್ನಾಗಿ ಶೂಟ್ ಮಾಡಿ ಒಂಥರ ಅದನ್ನ ಪ್ರೆಸೆಂಟ್ ಮಾಡೋದು ಅದೆಲ್ಲ. ನನ್ನ ಪ್ರಕಾರ ಮ್ಯೂಸಿಕ್ ಅಂದ್ರೆ ಈಗ ನಾವ್ ಯಾರು ಇಲ್ಲಿ ಕೂತಿರೋರು ಅಥವಾ ನೋಡ್ತಿರೋರು ಯಾರು ದೇವ್ರನ್ನ ನೋಡಿಲ್ಲ ನಾವು, ನಂಬಿಕೆನೇ ದೇವ್ರು. ಬಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ತತೆ ಅಲ್ಲಿಂದ ಶುರುವಾದಾಗಿಂದ ಪ್ರತಿ ದೇವರ ಹಾಡುಗಳನ್ನ ಕೇಳಿದಾಗ ಆ ಹಾಡಿಂದ ದೇವ್ರನ್ನ ಕಾಣ್ತೀವಿ, ಆ ಮ್ಯೂಸಿಕ್ ಇಂದ ದೇವ್ರನ್ನ ಕಣ್ಣು ಮುಚ್ಕೊಂಡ್ರೆ ಸಾಕು, ಮ್ಯೂಸಿಕ್ ಕೇಳಿಸ್ತಾ ಇರುತ್ತೆ ನಮ್ಗೆ, ನಾವು ದೇವ್ರ ನಾನು ಎಷ್ಟು ಕೇಳಿದೆ, ಮ್ಯೂಸಿಕ್ ದೇವ್ರ. ಕೆಲವೊಂದ್ಸಲ ನಾನು ಜಾಸ್ತಿ ಕೇಳೋದು ಅದು ಗೊತ್ತಾ, ಅಯ್ಯಪ್ಪ ಸ್ವಾಮಿ ಸಾಂಗ್ಗಳು. ನನ್ ಬಹಳ ಇಷ್ಟ ನನಗೆ, ಅದು ಯಾಕೆ ಅಂತ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನ ಕೇಳಿ ಅದರಲ್ಲೂ ಆ ತಮಿಳವರು ಒಬ್ರು ಹಾಡ್ತಾರೆ ಗೊತ್ತಾ ಅಯ್ಯಪ್ಪ ಸ್ವಾಮಿ ಹಾಡುಗಳು. ಅವ್ರ ಹೆಸರೆಲ್ಲ ಫೇಮಸ್ ಇದೆ, ತುಂಬಾ ಸಖತ್ತಾಗಿರುತ್ತೆ. ಹಳ್ಳಿ ಕಟ್ಟಿ ಶಬರಿ ಮೈಟಿ ಕಲ್ಲು ಮಳ್ಳು ಕಾಲಿಗೆ ಮೆತ್ತೆ, ಯೇಸುದಾಸ್ ಅವರ ಹಾಡುಗಳು, ರಾಜ್ಕುಮಾರ್ ಸರ್, ಅಪ್ಪಾಜಿ ಅವರೆಲ್ಲರ ಹಾಡುಗಳನ್ನ ಕೇಳಿದಾಗ ಅದರಲ್ಲೇ ದೇವ್ರು ಕಾಣಿಸ್ತಾರೆ. ಹಂಗೆ ನಾನು ಯಾವತ್ತೋ ಒಂದ್ ದಿವಸ ಗೋವಾದಿಂದ ಬರ್ಬೇಕಾದ್ರೆ ವಾಪಸ್ಸು ಕಾರಲ್ಲಿ ನಾನು ಧನಂಜಯ ಎಲ್ಲ ಬರ್ಬೇಕಾದ್ರೆ ನಾನು ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನ ಕೇಳ್ಕೊಂಬತ್ತಿದೆ. ಇವ್ನು ನನ್ನ ನೋಡ್ತಾವ ಹಿಂಗೆ, ನೀನೇನ್ ಮಠ ಮಧ್ಯಾಹ್ನ ನನ್ನ ಮಗ ಅಯ್ಯಪ್ಪ ಸ್ವಾಮಿ ಹಾಡು ಕೇಳ್ಕೊಂಬತ್ತವಲ್ಲ ಅಂತ ನನಗೊಂದು ಖುಷಿ ಕೊಡುತ್ತದು. ಭಕ್ತಿಗಿಂತನೂ ಜಾಸ್ತಿ ಏನ್ ಗೊತ್ತಾ, ನನಗೊಂದು ಸಂತೋಷ, ಒಂದು ಹಿತ ಕೊಡುತ್ತದು. ಇಷ್ಟ ನನಗೆ ಕೆಲವೊಂದು ನೋಡಿ. ಕೆಲವರಿಗೆ ಚೆನ್ನಾಗಿ ಹಾಡು ಕೇಳೋದ್ರ ಜೊತೆಗೆ ಅದ್ರ ಬಗ್ಗೆ ತಿಳ್ಕೊಂಡ್ರ ಜೊತೆಗೆ ಈ ತರ ಒಳ್ಳೆ ವಾಯ್ಸ್ ಇದ್ದಾಗ, ನಿಮ್ ತರ ಇವತ್ತರ ಒಳ್ಳೆ ವಾಯ್ಸ್ ಇದ್ದಾಗ ನಿಜವಾಗ್ಲೂ ಅದು ಕಂಪ್ಲೀಟ್ ಅನ್ಸಲ್ವಾ? ಹಾಡ್ತಾರೆ, ಹಾಡಿ ಸರ್. ಈಗ ಒಂದು ಹಾಡಿ, ಯಾವ್ದು ಹಾಡ್ಬೇಕು? ನಿಮ್ಮ ಫೇವ್ರೆಟ್ ಹಾಡಿ. ಹಾಡು ಹಳೆಯದಾದರೇನು ಭಾವನವ ನವೀನ, ಅದಕ್ಕಿಂತ ಇನ್ನೊಂದಿದೆಯಲ್ಲ, ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಇಲ್ಲಿ ನೀವು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ, ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲರಿಗೂ ಹಂಗೇನೆ, ಏನ್ ಗೊತ್ತಾ, ಯಾರೋ ನೋಡ್ಲಿ ಅಂತ ಯಾರು ಯಾವ ಕೆಲಸ ಮಾಡ್ತಾರಲ್ಲ, ಯಾರೋ ಇದ್ ಮಾಡ್ಲಿ ಅಂತ ಯಾವ ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲೋ ಅನಿವಾರ್ಯ ಬದುಕಿಗೆ. ಪ್ರೋಸೆಸ್ ಎಂಜಾಯ್ ಮಾಡ್ಬೇಕು, ನಮ್ಮ ಕೆಲಸ ನಾವ್ ಎಂಜಾಯ್ ಮಾಡ್ಬೇಕು. ನಾವು ಸಿನಿಮಾ ಮಾಡೋದು ಫಸ್ಟ್ ಜನ ನೋಡ್ಲಿ ಅಂತ ಸಿನಿಮಾ ಮಾಡೋದಕ್ಕಿಂತನೂ ನಾವು ಸಿನಿಮಾ ಮಾಡ್ಬೇಕಾದ್ರೆ ಪ್ಯಾಷನ್ ಇರಬೇಕು. ಹೌದು, ನಿಜ. ನೀವೊಂದು ಹಾಡು ಹಾಡ್ಬಿಡಿ. ಈ ಫಿಲಮ್ ಅಲ್ಲಿ ವೈಭವ್ ಅವರು ಒಂದು ಹಾಡು ಹಾಡಿದ್ರು, ರಿಲೀಸ್ ಮಾಡಿಲ್ಲ. ಬಟ್ ತುಂಬಾ ನನ್ನ ಈ ಆಲ್ಬಮ್ ಅಲ್ಲಿ ಅದು ನನ್ನ ಫೇವರೇಟ್. ಮಸ್ಕಿ ವೈಭವ್ ಅಂದ್ರೆ ಅವ್ರ ಹಾಡುಗಳು ತುಂಬಾ ಚೆನ್ನಾಗಿದೆ. ಅವನು ಒಳ್ಳೆ ಸಿಂಗರ್. ಭಕ್ತಿಗೀತೆ ಅಂತ ಹೇಳಿದ್ರೆ ಯೇಸುದಾಸ್ ಹಾಡಿದ ಅಯ್ಯಪ್ಪ ಸ್ವಾಮಿ ನಾನು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡ್ ಬಂದಿರೋ ಅಂತ ಹಾಡು. ಯಾಕಂದ್ರೆ ನಾನು ಹುಟ್ಟಿದ ಬೆಳೆದಿಲ್ಲ ಹಾಸನದಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಯಾವಾಗಲೂ ಬೆಳಗ್ಗೆ 6 ಗಂಟೆಯಿಂದನೇ ಹಾಡುಗಳಾಗ್ತದೆ. ಅದ್ರಲ್ಲಿ ಒಂದು ನನ್ನ ಫೇವ್ರೇಟ್ ಸಾಂಗ್ ಅಂದ್ರೆ ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶರಿಂಪಾದ ನಾ ಕಂಡೆ, ಕಾನನ ವಾಸ ಕಲಿಯುಗ ವರದ, ಕಾನನ ವಾಸ ಕಲಿಯುಗ ವರದ. ಎಷ್ಟು ಚೆನ್ನಾಗಿ ಆಡಿದ್ರಲ್ಲ, ತುಂಬಾ ಚೆನ್ನಾಗಿ. ಅವ್ನು ನಂದು ಒಪ್ಕೊಂಡ್ಬಿಟ್ಟು ಕಂಡ್ಲ ಸಖತ್ ಹಾಡ್ತಾನೆ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಅನ್ಬಿಟ್ಲು ಕಂಡ್ಲ ಚಿಂತೆ ಇನ್ನೇಕೆ, ಕೆರಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು, ಬರಗಾಲದಲ್ಲಿ ಸೋನೆ ಸುರಿದಂಗಾಯ್ತು, ಎಲ್ಲರೂ ಉಲ್ಟಂ ಪಲ್ಟ ಕಾಣ್ತದೆ, ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಅನ್ಬಿಟ್ಲು ಕಂಡ್ಲ
ಚಿಂತೆ ಇನ್ನೇಕೆ. ವೆರಿ ನೈಸ್. ಎಷ್ಟು ಖುಷಿ ಆಗುತ್ತೆ. ಇವ್ರ ಹತ್ರ ತುಂಬಾ ಹಾಡು ಚೆನ್ನಾಗಿ ಹಾಡೋ ಸಿಕ್ಕಿದೆ. ಅನ್ಸಲ್ಲ, ತುಂಬಾ ಚೆನ್ನಾಗಿ ಆಡಿದ್ರಿ. Seriously. ನಮ್ಗೆ ಆಕ್ಚುಲಿ ಲವ್ ಇನ್ ಮಂಡ್ಯ ಸಾಂಗ್ಗಳಿಗೆ ಎಲ್ಲ ಇಷ್ಟ. ಅದ್ರ ನಾನು ನಮ್ಮ ಅಕ್ಕನ ಮಗಳು ಸೇರ್ಕೊಂಡಾಗ ಅವಳು ಹಾಡ್ತಾಳೆ. ಅದು ಒಂದು ಅಪರೂಪದ ಹಾಡ್ತಾ ಇರ್ತೀವಿ. ಅವಳು ಫಿಮೇಲ್ ವರ್ಷನ್, ನಾನು ಮೇಲ್ ವರ್ಷನ್. ತುಂಬಾ ಇಷ್ಟ ಆ ಸಿನಿಮಾಗಳು. ಕೊನೆಯದಾಗಿ ಡೆಫಿನೆಟ್ ಆಗಿ ಮಾತಾಡಲೇಬೇಕು, ಯಾಕಂದ್ರೆ ಇಷ್ಟು ಒಳ್ಳೆಯ ಸಿನಿಮಾ ಎಷ್ಟು ಮಟ್ಟಿಗೆ ಮೂಡ್ ಬರಬೇಕು ಅಂದ್ರೆ ಪ್ರೊಡ್ಯೂಸರ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿ. ಮೊದಲನೇ ಬಾರಿಗೆ ಪಾರ್ವತಿ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ. ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರೋದು ತುಂಬ ಕಡಿಮೆ. ಅದರಲ್ಲಿ ಬಂದಿರೋ ಪರ್ಸೆಂಟೇಜ್ ತೊಗೊಂಡ್ರೆ ಬಹುಶಃ 1%, 2% ಇರ್ಬೋದು, 2% ಇರ್ಬೋದು ಪ್ರೊಡ್ಯೂಸರ್ಸ್ ಹೆಣ್ಮಕ್ಳು ಇಲ್ಲಿವರೆಗೂ ಬಂದಿರೋರಲ್ಲಿ. ತುಂಬ ಜನ ಬಂದಿದ್ದಾರೆ. ಅಂದರೆ ವಿಜಯಲಕ್ಷ್ಮಿ ಸಿಂಗ್ ಅವರಾಗ್ಬೋದು ಅಥವಾ ಜಯಶ್ರೀ ದೇವಿ ಅವರಾಗ್ಬೋದು, ಈ ಥರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ. ಆ ಸಾಲಿನಲ್ಲಿ ನಿಲ್ಲುವಂಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ಆ್ಯಂಡ್ ಈ ಸಿನಿಮಾ ಮಾಡಬೇಕಾದ್ರೆ ಹಣಕಾಸಿನ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇತ್ತು ಪಾಪ. ಅವರೇನು ತುಂಬ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಅಥವಾ 10,000 ಕೋಟಿ ಇಟ್ಕೊಂಡು ಸಿನಿಮಾಗೆ ಬಂದವರಲ್ಲ. ಬಟ್ ಅದನ್ನೆಲ್ಲ ಮೀರಿ ಎಲ್ಲೆಲ್ಲಿಂದನೂ ತಂದು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ನಾವು ಇಷ್ಟು ಸ್ಟ್ರಾಂಗ್ ಆಗಿ ಪ್ರಮೋಷನಲ್ ಆಗಿ ಎಲ್ಲ ವಿಚಾರದಲ್ಲೂ ಅವ್ರ ಜೊತೆ ನಿಂತಿದ್ದೀವಿ. ಎಲ್ಲ ಕಷ್ಟ ಸುಖಗಳಲ್ಲೂ ಅವ್ರ ಜೊತೆ ನಿಂತಿದ್ದೀವಿ. ಒಳ್ಳೇದಾಗಲಿ. ಆ್ಯಂಡ್ ಅವ್ರು ಗೆದ್ದರೆ ಇನ್ನೊಂದು 10,000 ಸಿನಿಮಾಗಳಾಗುತ್ತೆ ಅಷ್ಟೇ. ನಿಜ. ಟೀಮ್ ವರ್ಕ್ ಅಂತ ಬಂದಾಗ ಅದಕ್ಕೆ ನೀವು ನಿಮ್ಮ ಯೋಚನೆಗಳಿಗೆ, ಒಬ್ಬ ಡೈರೆಕ್ಟರ್ ಯೋಚನೆಗಳಿಗೆ, ಈ ಥರ ಏನೇ ವಿಚಾರಗಳು ಬಂದರೂ ಅವರು ಸಪೋರ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಜನರಿಗೆ ರೀಚ್ ಮಾಡಿಸೋದ್ರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದು ನಿಮ್ಮ ಒಂದು ಕಾಂಬಿನೇಷನಲ್ಲಿ ಖುಷಿ ವಿಚಾರ. ನಿಮಗೆ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಹಿಟ್ ಆಗಲಿ, ಇಂಥ ಒಳ್ಳೆ ಸಿನಿಮಾಗಳು ಇನ್ನೊಂದಷ್ಟು ಬರ್ತಾ ಇರಲಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನಿಮಗೂ ಕೂಡ ಕಂಪ್ಲೀಟ್ ಟೀಮ್ಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ನೋಡಿದ್ರಲ್ಲ, ಮ್ಯಾಟ್ನಿ ಅಂತಿದ್ದಂಗೆ ಮ್ಯಾಟ್ನಿ ಶೋನ ಮ್ಯಾಟ್ನಿ ಸಿನಿಮಾನ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಈಗ ನಿಮಗೆ ಕ್ಲಿಯರ್ ಆಗಿರ್ಬೇಕಲ್ಲ, ಮ್ಯಾಟ್ನಿ ಅನ್ನೋದು ಸಿನಿಮಾ ಟೈಟಲ್. ಸೊ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಏಪ್ರಿಲ್ 5ನೇ ತಾರೀಕು. ನೀವು ಮ್ಯಾಟ್ನಿ ಶೋಗೆ ಹೋಗ್ಬೇಕು ಅಂತಿಲ್ಲ. ಆ ದಿನ ಯಾವುದೇ ಶೋಗೆ ಹೋದ್ರೂ ನಿಮಗೆ ಮ್ಯಾಟ್ನಿ ಶೋ ಸಿಗುತ್ತೆ. ಸೊ ಯಾವ ದಿನ ಬೇಕಾದರೂ ನೀವು ಈ ಮ್ಯಾಟ್ನಿ ಶೋನ ನೋಡ್ಬೋದು. ಸೊ ಮಿಸ್ ಮಾಡದೆ ಏಪ್ರಿಲ್ 5ನೇ ತಾರೀಕೆ ಫಸ್ಟ್ ಶೋ ನೋಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ನಗು, ಅಳು, ಸಂತೋಷ, ಅಂದರೆ ನಿಮಗೆ ಏನು ಬೇಕು, ಒಂದು ಸಿನಿಮಾದಲ್ಲಿ ಏನಿರಬೇಕು ಎಲ್ಲವೂ ಸಿಗುತ್ತೆ. ಆ ಕಾಂಬಿನೇಷನಲ್ಲಿ ಅಂಥ ಕೆಲಸ ಇಡೀ ಟೀಮ್ ಮಾಡಿದೆ. ಸೊ ನೀವು ಅದನ್ನು ಎಂಜಾಯ್ ಮಾಡಬೇಕಾ? ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ